ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಬೆಳಗ್ಗೆನೆ ಓಟ್ಸು, ಪೀನಟ್ ಬಟರು ಹಾಗೆ ಬನಾನಾ ಅನ್ಕೊಂಡು ಚೆನ್ನಾಗಿ ತಿನ್ಕೊಂಡು, ಜೊತೆಗೆ ಮಧ್ಯಾಹ್ನಕ್ಕೆ ಚಿತ್ರಾನ್ನ ಹಾಗೆ ಸೌತೆಕಾಯಿ ಎಲ್ಲನೂ ನೀಟಾಗಿ ಕಟ್ ಮಾಡ್ಕೊಂಡು ಬಾಕ್ಸಲ್ಲಿ ರೆಡಿ ಮಾಡ್ಕೊಂಡು ಇವತ್ತು ಆಫೀಸ್ ಕಡೆಗೆ ಹೊರಟೆ. ಬೆಂಗಳೂರು ಬಂದು ಇಷ್ಟೊಂದು ಕೆಟ್ಟದಾಗಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೆಡ್ಕೊಂಡು ಹೋಗೋದಕ್ಕೆ ಆಗಲ್ಲ, ಅಷ್ಟೊಂದು ಬ್ಯಾಡ್ ಸ್ಮೆಲ್ ಬರುತ್ತೆ. ಇಲ್ಲೆಲ್ಲ ನೋಡ್ಬೋದು ಕಸಗಳೆಲ್ಲ ಯಾವ ರೀತಿ ಬಿದ್ದಿದೆ ಅಂತ ಹೇಳಿ. ಪಾಪ ಹಸು ಅಲ್ಲೇ ಓಡಾಡ್ತಿದೆ. ಸೊ ಎಷ್ಟು ವರ್ಸ್ಟ್ ಅಂತ ಹೇಳಿದ್ರೆ ನೆಡ್ಕೊಂಡು ಹೋಗೋಕ್ಕೆ ಆಗಲ್ಲ, ಅಷ್ಟು ಸ್ಮೆಲ್ ಬರ್ತಾ ಇರುತ್ತೆ. ನಮ್ಮ ಊರ ಕಡೆ ಎಲ್ಲ ಬೆಂಗಳೂರು ಅಂದರೆ ಏನೋ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿರುತ್ತೆ, ಕಾರು ಬೈಕ್ಗಳೆಲ್ಲ ಜಾಸ್ತಿ ಓಡಾಡುತ್ತೆ, ಆ ರೀತಿ ಅನ್ಕೋತಾರೆ. ಆದರೆ ಇದು ನಿಜವಾದ ಬೆಂಗಳೂರು. ಫೈನಲಿ ಆಫೀಸ್ಗೆ ಬಂದೆ. ಸೊ ಇವತ್ತು ಬಂದು ಬಸವನಗುಡಿನಲ್ಲಿ ಟ್ರೈನಿಂಗ್ ಇತ್ತು. ಸೊ ನೋಡ್ಬೋದು, ಹಾಗಾಗಿ ID ಕಾರ್ಡ್ ಹಾಗೆ ಒಂದು ಡೈರಿ ಎಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟು ಇನ್ನೊಂದು 10 ಇಲ್ಲ 15 ದಿನ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ನಲ್ಲಿ ಏನೇನು ಹೇಳ್ತಾರೆ ಅದನ್ನೆಲ್ಲ ಈ ಒಂದು ಡೈರಿನಲ್ಲಿ ಬರ್ಕೋಬೇಕು. ಟ್ರೈನಿಂಗ್ನಲ್ಲಿ ಬೇಸಿಕ್ ವಿಷಯಗಳನ್ನ ಹೇಳ್ಕೊಡ್ತಾರೆ. ಇಂಜಿನ್ ಹಾಗೆ ಗಿಯರ್ ಸಿಸ್ಟಮ್ ಇದ್ರ ಬಗ್ಗೆ ಎಲ್ಲನೂ ಹೇಳ್ಕೊಡ್ತಾರೆ. ನಮಗೆ ಟ್ರೈನಿಂಗ್ ಕೊಡ್ತಿರುವ ಟ್ರೈನರ್ ಹೆಸರು ಬಂದು ವಿಶ್ವಾಸ್ ಅಂತ ಹೇಳಿ, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಎರಡು ಸಿನಾರಿಯೋದಲ್ಲಿ ಬಳಸಿದ್ರೆ, ಒಂದು ಗಾಡಿ ನಿಂತಿದ್ದಾಗ ಮೂವ್ ಮಾಡೋದಕ್ಕೆ, ಎರಡನೇದು ಫ್ರೀಯಾಗಿ ಹೋಗ್ತಾ ಇದ್ದಾಗ ಸಪೋರ್ಟ್ ಮಾಡ್ತಿದ್ದೆ. ಎರಡೂ ಕಡೆ ಪೆಟ್ರೋಲ್ನ ಬಳಕೆ ಸ್ವಲ್ಪ ಕಡಿಮೆ ಮಾಡಿಸಿ ಅಲ್ಲಿ ಎಲೆಕ್ಟ್ರಿಕ್ ಎನರ್ಜಿ ಕೊಟ್ಟು ಸ್ವಲ್ಪ ಕಡಿಮೆ ಮಾಡಿಸಿದ್ರಂದ್ರೆ ಎರಡು ಯೂಸ್. ಒಂದು ಮೈಲೇಜ್ ಜಾಸ್ತಿ ಬಂತು, ಇನ್ನೊಂದು ಎಕ್ಸಾಸ್ಟ್ ಗ್ಯಾಸ್ ಎಮಿಷನ್ ಕಮ್ಮಿ ಆಯ್ತು. ಇದು ಸ್ಮಾರ್ಟ್ ಆಯ್ತು. ಓಕೆನಾ? ನೆಕ್ಸ್ಟ್ ಬಂದು ಬ್ರೇಕ್ನ ಬಿಟ್ಟರು. ಬ್ರೇಕ್ ಟೈಮಲ್ಲಿ ಕಾಫಿನ ಕುಡಿಯೋಣ ಅಂತ ಹೇಳಿ ಹೊರಗಡೆ ಹೋದ್ವಿ. ಹಾಗೆ ಅಲ್ಲೇ ಶೋರೂಮ್ನಲ್ಲಿ ಯಾವ ಕಾರ್ ಇದೆ ಇದನ್ನೆಲ್ಲ ನೋಡ್ತಾ ಇದ್ವಿ. ನೀವೇನಾದರೂ ಹೊಸದಾಗಿ ಮಾರುತಿ ಸುಜುಕಿ ಕಾರ್ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಕಾರ್ಗಳನ್ನೆಲ್ಲ ನೋಡಿಕೊಂಡು ಮತ್ತೆ ಟ್ರೈನಿಂಗ್ ಇತ್ತು, ಮತ್ತೆ ಆಫೀಸ್ ರೂಮ್ಗೆ ಬಂದ್ವಿ. ಸೊ ನೋಡ್ಬೋದು ಎಲ್ಲನೂ ನಿಲ್ಲಿಸಿ ಕೇಳ್ತಾ ಇದ್ದಾರೆ, ಸೆಲ್ಫ್ ಇಂಟ್ರಡಕ್ಷನ್ ಎಲ್ಲ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.